ಶುಭೋದಯ ವೀಕ್ಷಕರೇ, ವೆಲ್ಕಮ್ ಟು ಟಿಫನ್ ಬಾಕ್ಸ್. ಟಿಫನ್ ಬಾಕ್ಸಲ್ಲಿ ನಾನಿವತ್ತು ಮತ್ತೆ ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ಪರಾಟ ಮಾಡ್ತಾಯಿದ್ದೀನಿ. ಇದು ತುಂಬ ಹೆಲ್ದಿ ಪರಾಟ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ನಿಂಬೆ ರಸ, ಗೋಧಿ ಹಿಟ್ಟು, ಉಪ್ಪು, ಓಟ್ಸ್. ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಕಾಯಿಸೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ಇದು ಆಲೂಗಡ್ಡೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಬಿಡೋಣ. ಆಲೂಗಡ್ಡೆ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಬೇಕು. ಇದು ಸ್ಮ್ಯಾಶ್ ಆದ ನಂತರ ಇದಕ್ಕೆ ಓಟ್ಸ್ ಹಾಕ್ಕೊಳ್ಳೋಣ. ಓಟ್ಸ್ ಅಂದರೆ ಇದು ನಾನು ಓಟ್ಸ್ನ ಫ್ರೈ ಮಾಡಿಕೊಂಡು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ರೋಸ್ಟ್ ಆಗಿರೋಂಥ ಓಟ್ಸ್ನ ಹಾಕೋತಾ ಇದ್ದೀನಿ 2 ಚಮಚ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಟೇಸ್ಟ್ಗೋಸ್ಕರ ಇದನ್ನು ಹಾಕೋತಾ ಇದ್ದೀನಿ 1 ಚಮಚ. ಮತ್ತು ಖಾರಕ್ಕೆ ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ. ಹಸಿಮೆಣ್ಸಿನ್ಕಾಯಿಗಿನ ಗರಂ ಮಸಾಲ ತುಂಬ ಒಳ್ಳೆಯದು. ಇದು ಟೇಸ್ಟ್ಗೋಸ್ಕರ ನಿಂಬೆ ರಸ ತೆಗೆದಿಟ್ಕೊಂಡಿದ್ದೀನಿ, ಇದೊಂದು ಚಮಚ ಹಾಕೋತಾ ಇದ್ದೀನಿ ಟೇಸ್ಟ್ಗೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋದು ಆಲೂಗಡ್ಡೆ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಪರಾಟ ಲಟ್ಟಿಸ್ಕೊಂಬಿಡೋಣ ನಾವು. ಈಗ ಇದು ಸ್ಟಫಿಂಗ್ ಮಾಡಿದ್ದೀವಲ್ಲ, ಈಗ ಇದನ್ನು ಆಲೂ ಮತ್ತು ಓಟ್ಸ್ ಸ್ಟಫಿಂಗ್ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀವಲ್ಲ, ಈಗ ಇದನ್ನು ಇದರೊಳಗಡೆ ಸ್ಟಫ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ ವೀಕ್ಷಕರೇ. ಹೆಂಚು ಕಾದಿದೆ. ಇವಾಗ ಇದು ಕಾಯಿಸ್ಕೊಳ್ಳೋಣ. ಯಾವಾಗಲೂ ಚಪಾತಿ ಇರ್ಬೋದು ಅಥವಾ ಪರಾಟ ಇರ್ಬೋದು, ನಾವು ಫಸ್ಟ್ ಹಾಕಿದ ತಕ್ಷಣ ಎಣ್ಣೆ ಹಾಕಬಾರ್ದು. ಒಂದು ಸೈಡ್ ಅದು ರೋಸ್ಟ್ ಆದಮೇಲೆ ಆಮೇಲೆ ಮತ್ತೆ ಇನ್ನೊಂದು ಸೈಡ್ ನಾವು ತಿರುಗಿಸಿ ರೋಸ್ಟ್ ಆದ ನಂತರ ನಾವು ಎಣ್ಣೆ ಹಾಕಬೇಕು. ಯಾವಾಗಲೂ ಡೈರೆಕ್ಟಾಗಿ ಹಾಕಿದ್ರೆ ಅದು ಹಸಿ ಇರುತ್ತೆ. ಒಂದು ಸಲ ರೋಸ್ಟ್ ಆದ ನಂತರ ಎಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. ಈಗ ಇದು ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಬಿಡೋಣ. ನೋಡಿದ್ರಲ್ಲ ವೀಕ್ಷಕರೇ, ರುಚಿಕರವಾದ ಓಟ್ಸ್ ಆಲೂ ಪರಾಟ ಸವಿಯೋದಕ್ಕೆ ಸಿದ್ಧವಾಗಿದೆ. ನೀವು ಇದನ್ನು ಖಂಡಿತ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.